ನೀವು ತಾಯಿ ಆಗಬೇಕಾ? ಹಾಗಾದರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೆಲ್ದಿ ಆಗಿದೆಯಾ, ಆರೋಗ್ಯಕರವಾಗಿದೆಯಾ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಗರ್ಭಾಶಯ ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆ ಆಗುವಂತಹ ಒಂದು ಜಾಗ ಅಂತಾನೆ ಹೇಳ್ಬೋದು. ಇದು ಹೆಲ್ದಿಯಾಗಿ ಇರಬೇಕಾಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಓವರೀಸ್ ಅಂತ ಹೇಳಿದ್ರೆ ಅಂಡಾಶಯ ಕೂಡ ಹೆಲ್ದಿಯಾಗಿ ಆರೋಗ್ಯಕರವಾಗಿರಬೇಕಾಗಿರೋದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಶಯದಲ್ಲಿ ಮಾತ್ರ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಣುವ ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯಕರವಾಗಿರುವಂತಹ ಅಂಡಾಣು ನಿಮಗೆ ಬಿಡುಗಡೆ ಆಯಿತು ಅಂದರೆ ಮಾತ್ರ ನಿಮಗೆ ಆರೋಗ್ಯಕರವಾಗಿರುವಂತಹ ಮಗು ಕೂಡ ಆಗೋದು. ಇನ್ ಕೇಸ್ ಅಂಡಾಶಯದ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಲೋ ಎಗ್ ಕ್ವಾಲಿಟಿ ಅಥವಾ ಪುವರ್ ಎಗ್ ಕ್ವಾಲಿಟಿ ಅನ್ನುವಂತಹ ಸಮಸ್ಯೆನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಈವನ್ ದೋ ನಿಮ್ಮ ಓವರೀಸ್ ಅಲ್ಲಿ ಎಗ್ಸ್ ಇದ್ರೂ ಅದು ಪ್ರಾಪರ್ ಆಗಿ ಮೆಚೂರ್ ಆಗೋದಿಲ್ಲ. ಸೊ ಪ್ರಾಪರ್ ಆಗಿ ಮೆಚೂರ್ ಆಗದೆ ಇರುವಂತಹ ಕಾರಣದಿಂದ ನಿಮಗೆ ಓವ್ಯುಲೇಷನ್ ಕೂಡ ಆಗೋದಿಲ್ಲ. ಸೊ ಇದಕ್ಕೆಲ್ಲ ಏನು ಪರಿಹಾರ ಅನ್ನೋದನ್ನ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿಸರ್ಚ್ ತಿಳಿಸ್ಕೊಡುತ್ತೆ ಮೆಡಿಸಿನ್ಸ್ ನ ತಗೊಂಡು ಯಾವ ರೀತಿ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಬೆಳವಣಿಗೆ ನಾವು ಮಾಡ್ಕೊಳ್ಬಹುದು, ಡಬಲ್ ಆಗಿ ಹೆಚ್ಚಿನ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಣುನ ಯಾವಾಗ ಪಡಿಬಹುದು ಅಂದ್ರೆ ಒಂದು ಆರೋಗ್ಯಕರವಾಗಿರುವಂತಹ ಡಯಟ್ ಅನ್ನ ಫಾಲೋ ಮಾಡ್ತಾ. ಹೆಲ್ದಿ ಡಯಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಮೆಡಿಸಿನ್ಸ್ ಕೂಡ ಕೊಡೋದಿಲ್ಲ, ಅಷ್ಟು ಒಂದು ಒಳ್ಳೆ ಒಂದು ರಿಸಲ್ಟ್ ಅನ್ನ ನಿಮಗೆ ಡಯಟ್ ನ ಮೂಲಕ ನೀವು ತಗೊಳ್ಬಹುದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ತನಕ ಸಾವಿರಾರು ಜನ ಮಹಿಳೆಯರು ಓನ್ಲಿ ಡಯಟ್ ಅನ್ನ ಕೆಲವಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಿ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು ಗರ್ಭಿಣಿಯಾಗಿದ್ದಾರೆ. ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಈವನ್ IVF ಫೇಲ್ ಆಗಿದ್ದವರು ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಸೊ ಅಂಥದ್ದೇ ಡಯಟ್ ಅನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ನಿಮ್ಮಲ್ಲಿ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಗುಣಮಟ್ಟ ತುಂಬಾ ಚೆನ್ನಾಗಿ ಆಗಬಹುದು. ಯಾರಿಗೆಲ್ಲ ಲೋ ಎಗ್ ಕ್ವಾಲಿಟಿ ಇರುತ್ತೆ, ಪುವರ್ ಎಗ್ ಕ್ವಾಲಿಟಿ ಇರುತ್ತೆ, ಲೋ AMH ಇರುತ್ತೆ, PCOD, PCOS ಈ ರೀತಿಯ ಹಲವಾರು ಪ್ರಾಬ್ಲಮ್ಸ್ಗಳಿದ್ದವರು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಒಂದು ವಿಷಯಗಳನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮಗೆ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗುತ್ತೆ. ಒಳ್ಳೆ ಎಗ್ ಕ್ವಾಲಿಟಿ ಅಂತ ಹೇಳಿದ್ರೆ ಬೇಗ ಕನ್ಸೆಪ್ಷನ್ ಆಗುವಂತಹ ಚಾನ್ಸಸ್ ಅಷ್ಟೇ ಜಾಸ್ತಿ ಇರುತ್ತೆ. ಅತಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಹೊಂದಿರುವಂತಹ ಫುಡ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಬಾಡಿನಲ್ಲಿ ಒಳ್ಳೆ ರೀತಿ ಬ್ಲಡ್ ಫ್ಲೋ ಅನ್ನ ಜಾಸ್ತಿ ಮಾಡುವ ಫುಡ್ಸ್ ಅನ್ನ ನೀವು ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ಓವರೀಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿರುವಂತಹ ಅಂಡಾಣುವ ಕ್ವಾಲಿಟಿ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಆಂಟಿ ಆಕ್ಸಿಡೆಂಟ್ ಅಂತ ನೋಡಿದಾಗ ಮೊಟ್ಟ ಮೊದಲನೇದಾಗಿ ಒಮೆಗಾ 3 ಅಂದ್ರೆ ಗುಡ್ ಫ್ಯಾಟ್ ಅಂತ ಹೇಳಿದಾಗ ಒಳ್ಳೆ ರೀತಿಯ ಹಾರ್ಮೋನ್ಸ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುವಂತಹ ಹಾರ್ಮೋನ್ಸ್ ಹಾಗೆ ಒಳ್ಳೆ ರೀತಿಯ ಎಗ್ ನಿಮ್ಮಲ್ಲಿ ಬಿಡುಗಡೆ ಆಗುತ್ತೆ ಅಂತಾನೆ ಅನ್ಬೋದು. ಹಾಗೆ ಈ ಒಂದು ಒಮೆಗಾ 3 ಅನ್ನ ನೀವು ಫಿಶ್ ನ ಮೂಲಕ ತಗೋಬಹುದು. ಅಖ್ರೋಟ್ ನ ಅಂದ್ರೆ ವಾಲ್ನಟ್ ಅಂತ ಏನ್ ಹೇಳ್ತೀವಿ ಇದರ ಮೂಲಕ ನೀವು ತಗೊಳ್ಬಹುದು. ಫ್ಲಾಕ್ಸ್ ಸೀಡ್ಸ್ ನ ಮೂಲಕ ನೀವು ತಗೊಳ್ಬಹುದು. ಚಿಯಾ ಸೀಡ್ಸ್ ನ ಮೂಲಕ ನೀವು ತಗೊಳ್ಬಹುದು. ಇನ್ ಕೇಸ್ ಫಿಶ್ ತಗೊಳ್ಳಲ್ಲ ಅಂತ ಅನ್ನೋರು ಒಳ್ಳೆ ರೀತಿಯ ಒಂದು ಒಮೆಗಾ 3 ಸಪ್ಲಿಮೆಂಟ್ಸ್ ಅನ್ನ ಕೂಡ ನೀವು ತಗೊಳ್ಬಹುದು. ಮರ್ಕ್ಯೂರಿ ಕಂಟಾಮಿನೇಟೆಡ್ ಆಗಿರುವಂತಹ ಫಿಶ್ ಅನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇರೋರು ಇದನ್ನ ಅವಾಯ್ಡ್ ಮಾಡಬೇಕು. ಮರ್ಕ್ಯೂರಿ ಕಂಟಾಮಿನೇಟೆಡ್ ಆಗಿರುವಂತಹ ಫಿಶ್ ಅನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಅದರ ಬದಲಾಗಿ ನೀವು ವಾಲ್ನಟ್ಸ್ ಅನ್ನ ತಗೊಳ್ತಾ ಇದ್ದೀರಾ, ಚಿಯಾ ಸೀಡ್ಸ್ ಅನ್ನ ತಗೊಳ್ತಾ ಇದ್ದೀರಾ, ಫ್ಲಾಕ್ಸ್ ಸೀಡ್ಸ್ ಅನ್ನ ತಗೊಳ್ತಾ ಇದ್ದೀರಾ ಅಂದ್ರೂ ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮ್ಮ ದೇಹಕ್ಕೆ ಸೇರಿದೆ ಅಂತಾನೆ ಹೇಳ್ಬೋದು. ಇದರಿಂದ ಬಾಡಿನಲ್ಲಿ ಅದು ಕೂಡ ಪರ್ಟಿಕ್ಯುಲರ್ಲಿ ನಿಮ್ಮ ಓವರೀಸ್ ಹತ್ರ ಇರುವಂತಹ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ, ಇನ್ ಕೇಸ್ ಏನಾದರೂ ನಿಮ್ಮ ಓವರೀಸ್ ಅಲ್ಲಿ ಒಳ್ಳೆ ರೀತಿ ಬ್ಲಡ್ ಸಪ್ಲೈ ಆಗದೇನೆ ಅಲ್ಲಿ ಇನ್ಫ್ಲಮೇಷನ್ ಆಗಿತ್ತು, ಉರಿಯೂತ ಆಗಿತ್ತು, ಇಲ್ಲ PCOD PCOS ಇದ್ದವ್ರಿಗೆ ಸಹಜವಾಗಿ ಇನ್ಫ್ಲಮೇಷನ್ ಒಂದು ಕಾಮನ್ ಸಿಂಪ್ಟಮ್ ಅಂತಾನೆ ಹೇಳ್ಬೋದು. ಸೊ ಅಂಥವ್ರಿಗೆಲ್ಲಾನು ಈ ಒಂದು ಒಮೆಗಾ 3 ಸಪ್ಲಿಮೆಂಟ್ಸ್ ಡೈಲಿ ತಗೊಳ್ಳೋದ್ರಿಂದ ಬಾಡಿನಲ್ಲಿ ಇರುವಂತಹ ಅದರಲ್ಲೂ ಪರ್ಟಿಕ್ಯುಲರ್ಲಿ ನಿಮ್ಮ ಓವರೀಸ್ ಅಲ್ಲಿ ಇರುವಂತಹ ಇನ್ಫ್ಲಮೇಷನ್ ಕಡಿಮೆ ಆಗಕ್ಕೆ, ಸೊ ಯಾವಾಗ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೋ ಆಟೋಮ್ಯಾಟಿಕಲಿ ಅಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹ ಅಂಡಾಣುವ ಗುಣಮಟ್ಟ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಳ್ಳೆ ರೀತಿಯ ಎಗ್ ಡೆವಲಪ್ಮೆಂಟ್ ಆಗುತ್ತೆ, ರಪ್ಚರ್ ಆಗುತ್ತೆ, ಬೇಗ ಕನ್ಸೀವ್ ಆಗ್ಬೋದು. ಆಂಟಿ ಆಕ್ಸಿಡೆಂಟ್ ಅಂತ ನೋಡಿದಾಗ ಆಂಟಿ ಆಕ್ಸಿಡೆಂಟು ಒಳ್ಳೆ ರೀತಿ ನಿಮ್ಮ ಹಸಿರು ಸೊಪ್ಪು ತರಕಾರಿಯಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬೀಟ್ರೂಟ್ ಆಗಿರ್ಬೋದು ಅಥವಾ ಮೆಂತೆ ಸೊಪ್ಪು ಆಗಿರ್ಬೋದು, ಬೇರೆ ರೀತಿಯ ಹಲವಾರು ಬಗೆಯ ಸೊಪ್ಪುಗಳಿಂದ ನೀವು ಆಂಟಿ ಆಕ್ಸಿಡೆಂಟ್ ನ ನೀವು ತಗೋಬಹುದು ನಿಮ್ಮ ದೇಹಕ್ಕೆ ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿಯ ಸೊಪ್ಪಾಗಿರ್ಬೋದು ನೀವು ಲಂಚ್ ಹಾಗೇನೆ ಡಿನ್ನರ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಪ್ರೋಟೀನ್ ರಿಚ್ ಇರುವಂತಹ ಒಂದು ಬ್ರೇಕ್ಫಾಸ್ಟ್ ಅನ್ನ ನೀವು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ನೀವು ಕನ್ಸೀವ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡ್ತಾ ಇರುವಾಗ ಅಷ್ಟೇ ಇಂಪಾರ್ಟೆಂಟು. ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರುವಂತಹ ಅದರಲ್ಲೂ ವೆಜಿಟೇಬಲ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸು ನೀವು
ಲಂಚು ಹಾಗೆ ಡಿನ್ನರಲ್ಲಿ ತಪ್ಪದೇ ತಗೊಳ್ಬೇಕು. ಸೊ ಇದನ್ನು ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಅಲಾಂಗ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ ನಿಮಗೆ ಐರನ್ ಆಗಿರ್ಬೋದು, ಫೋಲೇಟ್ ಆಗಿರ್ಬೋದು ನಿಮ್ಮ ದೇಹಕ್ಕೆ ಸೇರುತ್ತೆ. ಅದರಿಂದ ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಹಾಗೆಯೇ ಅದ್ರ ಜೊತೆ ನಿಮಗೆ ಒಳ್ಳೆ ರೀತಿಯ ಒಂದು ಬ್ಲಡ್ ಕೌಂಟ್ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರು ಅದರ ಒಂದು ವ್ಯಾಲ್ಯೂನ ಇಂಪ್ರೂವ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಗರ್ಭಾಶಯದ ಆರೋಗ್ಯದ ಜೊತೆಗೆ ನಿಮ್ಮ ಅಂಡಾಣು ಆರೋಗ್ಯವನ್ನು ಕೂಡ ಇದು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಲಂಚ್ ಹಾಗೆ ಡಿನ್ನರಲ್ಲಿ ತಪ್ಪದೇನೆ ನೀವು ಹಸಿರು ಸೊಪ್ಪು ತರಕಾರಿಗಳನ್ನು ನೀವು ತಗೊಳ್ಳೇಬೇಕು, ಮಿಸ್ ಮಾಡ್ದೇನೆ. ಮೊದಲೇ ಹೇಳಿರೋ ರೀತಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಒಳ್ಳೆ ಒಂದು ಗುಡ್ ಫ್ಯಾಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನ್ಯಾಚುರಲ್ ಆಗಿ ಎಗ್ ಕ್ವಾಲಿಟಿಯನ್ನು ಬೂಸ್ಟಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ನೀವು ದಿನನಿತ್ಯದಲ್ಲಿ ಸೀಡ್ಸನ್ನು ಹಾಗೆ ನಟ್ಸನ್ನು ನೀವು ತಗೊಳ್ಳೇಬೇಕಾಗುತ್ತೆ. ನಟ್ಸ್ ಅಂತ ಹೇಳಿದಾಗ ಬಾದಾಮಿ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಹಾಗೆ ಸೀಡ್ಸ್ ಅಂತ ಬಂದಾಗ ಕುಂಬಳಕಾಯಿಯ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸು, ಹಾಗೆ ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಈ ರೀತಿಯ ಸೀಡ್ಸ್ಗಳನ್ನು ನೀವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಬೇಕು. ಸೀಡ್ಸ್ ಅಂತ ಬಂದಾಗ ಸೀಡ್ ಸೈಕ್ಲಿಂಗ್ ಅನ್ನುವಂಥ ಒಂದು ಟಾಪಿಕ್ ಇದೆ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಸೊ ಯಾವ ದಿನಗಳಲ್ಲಿ ಅಂದರೆ ಫಾಲ್ಯುಕ್ಯುಲರ್ ಫೇಸಲ್ಲಿ, ಲ್ಯೂಟಿಯಲ್ ಫೇಸಲ್ಲಿ ಯಾವ ಸೀಡ್ಸ್ಗಳನ್ನು ತಗೋಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಅದರ ಬೆನಿಫಿಟ್ಸ್ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಶಾರ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪಂಪ್ಕಿನ್ ಸೀಡ್ಸಲ್ಲಿ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸಲ್ಲಿ ಆಗಿರ್ಬೋದು, ಅಥವಾ ನಟ್ಸಲ್ಲಿ ನಾನು ಹೇಳೋ ರೀತಿ ಬಾದಾಮಿ, ಅಖ್ರೋಟ್, ಹಾಗೆ ಅಂಜೀರವನ್ನು ನೀವು ಮರೆಯಲೇಬಾರದು. ಈ ಅಂಜೀರದಲ್ಲಿ ನಿಮಗೆ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ನ ಜೊತೆಗೆ ಫೈಬರ್ ಕೂಡ ಇರುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಿಮ್ಮ ಅಂಡಾಣುವ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ. ಸೊ ಸೀಡ್ಸ್ ತಗೊಳ್ತಿದ್ದೀರಾ, ನಟ್ಸ್ ತಗೊಳ್ತಿದ್ದೀರಾ, ಅಂಜೀರ ತಗೊಳ್ತಿದ್ದೀರಾ ಅಂದರೆ ನೀವು ಸೋಕ್ ಮಾಡಿ ತಗೊಂಡ್ರೆ ನಿಮಗೆ ಒಂದು ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ನಿಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಗುಡ್ ರಿಸಲ್ಟ್ಸ್ ಬೇಗ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಅರ್ಲಿ ಮಾರ್ನಿಂಗಲ್ಲಿ ಆದರೂ ತಗೋಬೋದು, ಅಥವಾ ಬ್ರೇಕ್ಫಾಸ್ಟ್ ನಂತರನೂ ಕೂಡ ನೀವು ಸೋಕ್ ಮಾಡಿರುವಂತಹ ಈ ಸೀಡ್ಸನ್ನು, ನಟ್ಸನ್ನು, ಫಿಕ್ಸ್ ಅಂದರೆ ಅಂಜೀರವನ್ನು ನೀವು ತಗೊಳ್ಬೋದು. ಇನ್ನು ತುಂಬ ಜನ ಹೇಳಿಗೆ PCOD PCOS ಇರೋದ್ರಿಂದ ನಾವು ಡೈರಿ ಪ್ರಾಡಕ್ಟ್ಸನ್ನು ತಗೊಳ್ಬೋದಾ, ಯೂಸ್ ಮಾಡ್ಬೋದಾ ಅಂತ. ಯಾಕಂತ ಹೇಳಿದರೆ ಫರ್ಟಿಲಿಟಿಗೆ ಅಂತ ಹೇಳಿದಾಗ ನೀವು ಅತಿ ಹೆಚ್ಚಾಗಿ ಹಾಲನ್ನು ಸೇವನೆ ಮಾಡಿ, ತುಪ್ಪವನ್ನು ಸೇವನೆ ಮಾಡಿ, ಅದು ಕೂಡ ಆರ್ಗ್ಯಾನಿಕ್ ಆಗಿರುವಂತಹ ಹಾಲು, ಮೊಸರು, ಮಜ್ಜಿಗೆ, ತುಪ್ಪವನ್ನು ಸೇವನೆ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, PCOD PCOS ಈ ರೀತಿ ಇದ್ದವರು ಹಾಲನ್ನು ತಗೋಬೋದಾ ಬೇಡವಾ ಅಂತ. ಡೆಫಿನೆಟ್ಲಿ ತಗೋಬಹುದು. ಇದ್ರ ಜೊತೆಗೆ ನೀವು ಎಗ್ಸ್ ಆಗಿರ್ಬೋದು, ಅಥವಾ ನೀವು ನಾನ್ ವೆಜಿಟೇರಿಯನ್ ಅಂತ ಹೇಳಿದ್ರೆ ನೀವು ಮೀಟನ್ನು ಕೂಡ ತಗೊಳ್ಬೋದು, ಚಿಕನನ್ನು ಕೂಡ ತಗೊಳ್ಬೋದು. ಆದಷ್ಟು ಆರ್ಗ್ಯಾನಿಕ್ ಆಗಿ ಇದ್ರೆ ನಿಮಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ಸೊ ಇದರಿಂದನೂ ನಿಮ್ಮ ಒಂದು ಅಂಡಾಣುವ ಗುಣಮಟ್ಟವನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಯಾವಾಗ ನೀವು ಪ್ರೋಟೀನ್ನ ಇಂಟೇಕ್ ಜಾಸ್ತಿ ತಗೊಳ್ತಿರಲ್ಲಿರುವಂತಹ ಅಮೈನೋ ಆಸಿಡಿಂದ ನಿಮ್ಮ ಒಂದು ಎಗ್ ಡೆವಲಪ್ಮೆಂಟ್ ಅನ್ನೋದು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಓನ್ಲಿ 1 ಮಂತ್ 2 ಮಂತ್ 3 ಮಂತಲ್ಲೆಲ್ಲ ನೀವು ರಿಸಲ್ಟ್ಸ್ ನೋಡ್ಬೋದು. ಸೊ ಹಾಗಾಗಿ ಡೈರಿ ಪ್ರಾಡಕ್ಟ್ಸನ್ನು ಕೂಡ ತಗೊಳ್ಳಿ. ಆದಷ್ಟು ಪ್ರತಿನಿತ್ಯ ನೀವು ಮಜ್ಜಿಗೆಯನ್ನು ಮನೆಯೇ ಮಾಡಿಕೊಂಡು ನೀವು ಮಜ್ಜಿಗೆಯನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಒಳ್ಳೆ ರೀತಿ ನಿಮಗೆ ಬೆನಿಫಿಟ್ಸ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನಾವು ಎಷ್ಟೇ ಒಳ್ಳೆಯ ಡಯಟನ್ನು ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರು ನಮ್ಮ ಲೈಫ್ ಸ್ಟೈಲಲ್ಲಿ ಕೂಡ ನಾವು ಒಳ್ಳೆಯ ಒಂದು ಹ್ಯಾಬಿಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ರೀತಿ ರಿಸಲ್ಟ್ಸ್ ನಾವು ಆದಷ್ಟು ಬೇಗ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟು. ತುಂಬ ಜನ ಕಪಲ್ಸಿಗೆ ಬೇಬಿ ಪ್ಲಾನ್ ಮಾಡ್ತಾ ಇರುವಾಗ ಅವ್ರಿಗೆ ಸಫಲತೆ ಸಿಕ್ಕಿಲ್ಲ ಅಂತ ತಕ್ಷಣ ತಗೊಳ್ಳೋದೇ ಸ್ಟ್ರೆಸ್ಸು. ಜಾಸ್ತಿ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ, ಪ್ರೆಗ್ನೆನ್ಸಿ ಚಾನ್ಸಸ್ನ ಡಿಲೇ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಸ್ಟ್ರೆಸ್ಸನ್ನು ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂತಾನೆ ಹೇಳ್ಬೋದು. ಸೊ ಸ್ಟ್ರೆಸ್ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು? ಮೆಡಿಟೇಷನ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ನಿಮಗೆ ಯಾವುದರಲ್ಲಿ ಖುಷಿ ಕೊಡುತ್ತೋ ಲೈಕ್ ಮ್ಯೂಸಿಕ್ ಆಗಿರಬಹುದು, ಈ ರೀತಿಯ ಅಭ್ಯಾಸಗಳನ್ನು ನೀವು ಮಾಡ್ಕೊಳ್ಬೋದು. ಹಾಗೆಯೇ 7 ರಿಂದ 8 ಗಂಟೆ ಪ್ರಾಪರ್ ಆಗಿ ನಿದ್ದೆ ಕೂಡ ಮಾಡಬೇಕಾಗಿರೋದು ಇಂಪಾರ್ಟೆಂಟು. ಸೊ ನಿದ್ದೆ ಮಾಡ್ತೀವಿ ಅಂದ ತಕ್ಷಣನೇ ನಾವು ಯಾವ್ಯಾವುದೋ ಟೈಮಿಗೆ ಮಲಗಿದ್ರೂ ನಮಗೆ ಆರೋಗ್ಯಕರವಾಗಿರ್ತೀವಿ ಅನ್ನೋದು ತಪ್ಪು. ಯಾವ ಒಂದು ಸಮಯದಲ್ಲಿ ನಾವು ಮಲಗಬೇಕು ಆ ಸಮಯದಲ್ಲಿ ಮಲಗಿದ್ರೆ ಮಾತ್ರ ಹಾರ್ಮೋನ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗೋಕ್ಕೆ, ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೋ ಆಟೋಮೆಟಿಕಲಿ ಎಗ್ ಕ್ವಾಲಿಟಿ ಆಗಿರ್ಬೋದು, ಯೂಟರೈನ್ ಹೆಲ್ತ್ ಆಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ. ಸೊ 10:30 ನೀವು ಬೆಳಗ್ಗೆ 5 ಗಂಟೆ ತನಕ ತುಂಬ ಒಳ್ಳೆ ರೀತಿಯ ನಿದ್ದೆಯನ್ನು ನೀವು ಮಾಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಾನು ತುಂಬ ಒಂದು ವಿಡಿಯೋಸಲ್ಲಿ ಹೇಳಿದ್ದೀನಿ ಗ್ರೀನ್ ಟೀ ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಎಗ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿದ್ರೆ ಮೆಡಿಸಿನ್ಸ್ ಇಲ್ಲದೇ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಸೊ ಅದರಲ್ಲಿ ಬಂದು ಕ್ಯಾಮಮೈಲ್ ಟೀ ಹೇಳಿದ್ದೀನಿ, ಜೀರಿಗೆ ಅಜ್ವೈನ್ ಕಷಾಯ ಅದು ಕೂಡ ಗ್ರೀನ್ ಟೀ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಜಿಂಜರ್ ಒಂದು ಇನ್ಫ್ಯೂಸ್ ವಾಟರ್ ಆಗಿರ್ಬೋದು ಅಥವಾ ಟೀ ಅಂತಾನೆ ಹೇಳ್ಬೋದು, ಸಿನಮನ್ ಟೀ ಆಗಿರ್ಬೋದು, ಈ ರೀತಿಯ ಟೀಗಳನ್ನು ನೀವು ತಗೊಳ್ಬೋದು. ಊಟ ಮಾಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಈ ರೀತಿಯ ಗ್ರೀನ್ ಟೀಯನ್ನು ತಗೊಳ್ಳೋದ್ರಿಂದ ನೀವು ಹೈಡ್ರೇಟೆಡ್ ಆಗಿ ಕೂಡ ಇರ್ತೀರಾ. ಅದ್ರ ಜೊತೆಗೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ನಿಮ್ಮ ದೇಹದಲ್ಲಿ ತುಂಬ ಹೆಚ್ಚಾಗಿ ಸಿಗುತ್ತೆ. ಜೊತೆಗೆ ಫ್ರೀ ರ್ಯಾಡಿಕಲ್ಸ್ನ ರಿಮೂವ್ ಮಾಡಲಿಕ್ಕೆ, ಫೈಟ್ ಮಾಡೋಕ್ಕೆ, ಅದರ ಅಗೇನ್ಸ್ಟ್ ನಿಮ್ಮ ಎಗ್ ಕ್ವಾಲಿಟಿಯನ್ನು ನ್ಯಾಚುರಲ್ ಆಗಿ ಬೂಸ್ಟಪ್ ಮಾಡಿ ನಿಮಗೆ ಡಾಕ್ಟರ್ಸ್ ಕೂಡ ಆಗಲ್ಲ ಅನ್ನುವಂತಹ ಸಮಯದಲ್ಲೂ ಕೂಡ ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆಂಟ್ ಆಗಿ ತಾಯಿ ಆಗುವಂತಹ ಸಾಧ್ಯತೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಈ ವಿಷಯಗಳನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ.
ನೂರಾರು ವಿಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ. ನಾನು ಮೊದಲೇ ಹೇಳಿರೋ ರೀತಿ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕಾದ್ರೆ. ಸೊ ಅಂಥದ್ದೇ ಆ್ಯಂಟಿ ಆಕ್ಸಿಡೆಂಟ್ ಒಂದು ಹರ್ಬ್ಸ್ಗಳನ್ನು ಒಂದು ಫಾರ್ಮ್ಯುಲಾ ಆಗಿ ಮಾಡಿ, ಓವಾ ಬೂಸ್ಟರ್ ಆಗಿರ್ಬೋದು, ಫಟ್ಟಿ ಬೂಸ್ಟರ್ ಆಗಿರ್ಬೋದು, ಅಥವಾ ಸ್ಪರ್ಮ್ ಬೂಸ್ಟರ್ ಆಗಿರ್ಬೋದು ಪುರುಷರಿಗೆ, ಈ ರೀತಿಯ ಹಲವಾರು ಪ್ರಾಡಕ್ಟ್ಸ್ಗಳಿವೆ. ಟ್ಯೂಬ್ನ ಹೆಲ್ತಿಗೋಸ್ಕರ ಟ್ಯೂಬೋ ಕ್ಲೆನ್ಸ್ ಇದೆ. ಇಂತಹ ಪ್ರಾಡಕ್ಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ www.mariammanemadu.com ಅಲ್ಲಿ ನೀವು ಹೋಗಿ ಆರ್ಡರ್ ಮಾಡ್ಕೊಳ್ಬೋದು, ಅಥವಾ ಈಸಿಯಾಗಿ ನಮಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೋದು. ನಂಬರ್ ಇಲ್ಲಿ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ.